ರಾವಣ. ಸಾಧ್ಯವಿಲ್ಲ. ನಾನ್ ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ರಾವಣ, ಸರ್ವತ್ರ ಸರ್ವತಂತ್ರ ಸ್ವತಂತ್ರನಾದ ಪ್ರಬುದ್ಧ ರಾವಣ, ಎಲ್ಲ ಬ್ರಹ್ಮಾಂಡ ತಂಡೋಪತಂಡಗಳನ್ನೇ ಚಂಡಾಡಬಲ್ಲ ದಂಡು ದಾಳಿಗಳ ಮಂಡಲ ನಾಯಕರಾದ ಗಂಡದೆಯ ಗಂಡರ ಗಂಡನಾದ ಪ್ರಚಂಡ ರಾವಣ. ರಾಮಾಯಣದ ಅತ್ಯಂತ ಬುದ್ಧಿವಂತ ವ್ಯಕ್ತಿ ರಾಮನಲ್ಲ, ರಾವಣ. ಎಲ್ಲರೂ ರಾವಣನನ್ನ ರಾಕ್ಷಸ ಅಂತ ಕರೀತಾರೆ. ಬಟ್ ವಾಟ್ ಇಫ್ ಐ ಟೆಲ್ ಯು, ಹಿ ವಾಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಮೈಂಡ್ಸ್ ಆಫ್ ಹಿಸ್ ಟೈಮ್. ಒಬ್ಬ ರಾಕ್ಷಸನಿಗೆ ಎಷ್ಟೊಂದು ನಾಲೆಜ್ ಇರೋದಕ್ಕೆ ಸಾಧ್ಯನಾ? ವೇದಗಳ ಬಗ್ಗೆ, ಸಂಗೀತದ ಬಗ್ಗೆ, ಶಿವನ ಮೇಲಿನ ಅಪಾರ ಭಕ್ತಿ, ಇವೆಲ್ಲ ರಾಕ್ಷಸನಲ್ಲಿರುವಂತಹ ಕ್ವಾಲಿಟೀಸ್ಗಳ. ಇದು ಕೇವಲ ನಮ್ಮ ಇಮ್ಯಾಜಿನೇಷನ್ ನಲ್ಲಿರುವಂತಹ ಕಥೆಗಳ ಅಥವಾ ನಿಜವಾಗ್ಲೂ ಇವರೆಲ್ಲ ಎಕ್ಸಿಸ್ಟ್ ಆಗಿದ್ರ? ಪುಲಸ್ತ್ಯನ ಮಗನಾದ ವಿಶ್ರವನಿಗೆ ಇಬ್ರು ಹೆಂಡತಿಯರು, ಇಲಾವಿದ ಮತ್ತು ಕೈಕಸಿ. ರಾವಣ ಮಹರ್ಷಿ ವಿಶ್ರವ ಮತ್ತು ಕೈಕಸಿಯ ಮಗ. ಮಹರ್ಷಿ ವಿಶ್ರವ ಒಬ್ಬ ಬ್ರಾಹ್ಮಣ ಋಷಿ ಆದ್ರೆ ಕೈಕಸಿ ರಾಕ್ಷಸ ವಂಶದ ರಾಜಕುಮಾರಿ. ಆದ್ರಿಂದ ರಾವಣ ಜ್ಞಾನದಲ್ಲಿ ಬ್ರಾಹ್ಮಣ, ಸ್ವಭಾವದಲ್ಲಿ ರಾಕ್ಷಸನಾಗಿದ್ದ. ಶಾಸ್ತ್ರ, ವೇದ, ಶಿಸ್ತು, ಬುದ್ಧಿವಂತಿಕೆ ಇವೆಲ್ಲ ಒಳ್ಳೆಯ ಗುಣಗಳು ಇವನಿಗೆ ತಂದೆಯಿಂದ ಬಂದಿದ್ರೆ, ಅಹಂಕಾರ, ಆಸೆ, ಅಧಿಕಾರದ ದರ್ಪ ಈ ಎಲ್ಲ ಕೆಟ್ಟ ಗುಣಗಳು ಅವನ ತಾಯಿಯಿಂದ ಬಂದಿತ್ತು. ಪುರಾಣಗಳ ಪ್ರಕಾರ ಸಣ್ಣ ಯುವಕನಾಗಿದ್ದಾಗಲೇ ರಾವಣನ ಮನಸ್ಸಿನಲ್ಲಿ ಈ ಇಡೀ ಲೋಕದಲ್ಲೇ ನಾನು ಯಾರೊಬ್ಬನಿಗೂ ಕೂಡ ಭಯ ಪಡೋ ಹಾಗೆ ಆಗ್ಬಾರ್ದು, ಅಪ್ರತಿಮ ಶಕ್ತಿ ಎಲ್ಲ ನನ್ನದೇ ಆಗ್ಬೇಕು ಅನ್ನುವಂತಹ ದುರಾಸೆ ಭಾವನೆ ಹುಟ್ಟಿಕೊಳ್ಳುತ್ತೆ. ಅದಕ್ಕಾಗಿ ಅವನು ಫ್ಯಾಮಿಲಿ, ತನಗಿದ್ದಂತಹ ಸುಖ, ಸಂಪತ್ತು, ಅಧಿಕಾರ ಎಲ್ಲವನ್ನ ಬಿಟ್ಟು ಕಾಡಿಗೆ ಹೋಗ್ತಾನೆ. ಅಲ್ಲಿ ಒಂದು ಅಗ್ನಿಕುಂಡವನ್ನ ಮಾಡಿ ಬ್ರಹ್ಮನನ್ನ ಒಲಿಸಿಕೊಳ್ಳೋದಕ್ಕೆ ತಪಸ್ಸಿಗೆ ಕೂಡ್ತಾನೆ. ಅದು ಅಂತಿಂತಹ ತಪಸ್ಸಲ್ಲ. ಆಹಾರ, ನಿದ್ರೆ, ಮಳೆ, ಚಳಿ, ಗಾಳಿ ಯಾವುದನ್ನ ಕೂಡ ಲೆಕ್ಕಿಸದೆ ವರ್ಷಾನುಗಟ್ಟಲೆ ಒಂದೇ ಸ್ಥಾನದಲ್ಲಿ ನಿಂತು ಮಾಡಬೇಕಾಗಿದ್ದಂತಹ ತಪಸ್ಸು. ಕಾಲ ಕಳೆಯುತ್ತಲೇ ಹೋಯ್ತು. ಎಷ್ಟೇ ಕಾಲ ಕಳೆದರೂ ಕೂಡ ಬ್ರಹ್ಮ ಪ್ರತ್ಯಕ್ಷ ಆಗ್ಲೇ ಇಲ್ಲ. ಇದರಿಂದ ತೀವ್ರತೆಗೆ ಒಳಗಾದಂತಹ ರಾವಣ ತನ್ನ ತಲೆಯನ್ನ ಅಗ್ನಿಕುಂಡಕ್ಕೆ ಅರ್ಪಿಸುವುದಕ್ಕೆ ಮುಂದಾಗ್ತಾನೆ. ಹೀಗೆ ತನ್ನ ತಲೆಯನ್ನ ಕತ್ತರಿಸಿ ಅಗ್ನಿಕುಂಡಕ್ಕೆ ಅರ್ಪಿಸ್ತಾ ಇದ್ದಾಗ ಮತ್ತೊಂದು ತಲೆ ಉದ್ಭವಗೊಳ್ತಿತ್ತು. ಹೀಗೆ ಒಟ್ಟು 9 ತಲೆಗಳನ್ನ ಅಗ್ನಿಕುಂಡಕ್ಕೆ ಅರ್ಪಿಸ್ತಾನೆ. ಇನ್ನೇನು 10ನೇ ತಲೆ ಕತ್ತರಿಸಬೇಕು ಅನ್ನೋವಷ್ಟರಲ್ಲಿ ಬ್ರಹ್ಮ ಪ್ರತ್ಯಕ್ಷ ಆಗ್ತಾನೆ. ಬ್ರಹ್ಮನಿಗೆ ಅವನ ತೀವ್ರತೆಯನ್ನ ನೋಡಿ ತಲೆ ಬಿಸಿ ಆಗತ್ತೆ. ನಿನ್ಗೇನು ವರ ಬೇಕಪ್ಪ ಕೇಳು ಅಂತ ಹೇಳ್ತಾರೆ. ಈ ಇನ್ಸಿಡೆಂಟ್ ನಿಂದಲೇ ರಾವಣನಿಗೆ ದಶಾನನ ಎಂಬ ಹೆಸರು ಬಂದಿದ್ದು. ನೆಕ್ಸ್ಟ್ ಬ್ರಹ್ಮನ ಮುಂದೆ ನಿಂತಹ ರಾವಣ ಯಾವುದೇ ಭಕ್ತಿ, ವಿನಯ ಏನನ್ನ ಕೂಡ ತೋರದೆ ಅವನ ಬೇಡಿಕೆಯನ್ನ ಡೈರೆಕ್ಟ್ ಆಗಿ ಬ್ರಹ್ಮನ ಮುಂದೆ ಇಡ್ತಾನೆ. ದೇವರುಗಳು, ದಾನವರು, ಯಕ್ಷರು, ನಾಗರು, ಗಂಧರ್ವರು ಇವ್ರು ಯಾರಿಂದಲೂ ಕೂಡ ನನಗೆ ಸಾವು ಬಾರದಂತೆ ವರ ಕೊಡಬೇಕು ಅಂತ ಅವನ ಬೇಡಿಕೆ ಸ್ಪಷ್ಟವಾಗಿತ್ತು. ಆದ್ರೆ ಬೇಡಿಕೆಯನ್ನ ಮುಂದಿಡ್ತಾ ಮನುಷ್ಯನನ್ನ ಹೊರತುಪಡಿಸಿದ್ದ. ಕೇರ್ಲೆಸ್ ಮನುಷ್ಯರು ನನಗೇನ್ ಮಾಡಕ್ಕಾಗುತ್ತೆ, ಅವರಿಂದ ಏನ್ ಕಿತ್ಕೊಳ್ಳೋದಿಕ್ಕೆ ಸಾಧ್ಯ ಅನ್ನುವಂತಹ ಓವರ್ ಕಾನ್ಫಿಡೆನ್ಸ್. ಸೊ ವರ ಏನೋ ಸಿಕ್ತು. ವರ ಸಿಕ್ಕಿದ ಖುಷಿಲಿ ರಾವಣ ಲೋಕಾದ್ಯಂತ ಸಂಚರಿಸ್ತಾನೆ. ಹೀಗೆ ಸಂಚರಿಸ್ತಾ ಇರ್ಬೇಕಾದ್ರೆ ಒಂದು ದಿನ ರಾವಣನಿಗೆ ಕೈಲಾಸ ಪರ್ವತ ಎದುರಾಗತ್ತೆ. ಅಲ್ಲಿ ಶಿವ ಪಾರ್ವತಿಯೊಂದಿಗೆ ವಾಸವಿರ್ತಾನೆ. ಪುರಾಣಗಳ ಪ್ರಕಾರ ಆ ಪರ್ವತಕ್ಕೆ ನನಗೆ ದಾರಿ ಬಿಡಿ ಎಂದು ರಾವಣ ಕೇಳಿಕೊಳ್ತಾನೆ. ಆದ್ರೆ ಆ ಕಡೆಯಿಂದ ಏನೂ ಕೂಡ ಉತ್ತರ ಬರದೇ ಇದ್ದಂತಹ ಕಾರಣಕ್ಕೆ ಕೋಪಗೊಂಡಂತಹ ರಾವಣ ಕೈಲಾಸ ಪರ್ವತವನ್ನೇ ಎತ್ತುವ ಮೂಲಕ ತನ್ನ ಶಕ್ತಿಯನ್ನ ಪ್ರದರ್ಶಿಸುವುದಕ್ಕೆ ಮುಂದಾಗ್ತಾನೆ. ಇದರಿಂದ ತಾಳ್ಮೆಗೆಟ್ಟ ಶಿವ ತನ್ನ ಒಂದೇ ಒಂದು ಬೆರಳಿನಿಂದ ಪರ್ವತವನ್ನ ಒತ್ತುತ್ತಾನೆ. ಇದರ ಪರಿಣಾಮ ರಾವಣ ಕೈಲಾಸ ಪರ್ವತದ ಕೆಳಗೆ ಸಿಕ್ಕಿ ಹಾಕಿಕೊಂಡು ಭೀಕರ ನೋವನ್ನ ಅನುಭವಿಸ್ತಾನೆ. ಅಳ್ತಾನೆ, ಕಿರುಚಾಡ್ತಾನೆ. ಆದ್ರೆ ಅವನ ಶಕ್ತಿಯಿಂದ ಏನೂ ಕೂಡ ಮಾಡೋದಿಕ್ಕೆ ಸಾಧ್ಯವಾಗ್ಲಿಲ್ಲ. ವೇದನೆಯ ಮಧ್ಯೆ ಶಿವನನ್ನ ಸ್ತುತಿಸೋದಿಕ್ಕೆ ಶುರು ಮಾಡ್ತಾನೆ. ಅದೇ ಸ್ತುತಿ ಈಗಿನ ಶಿವತಾಂಡವ ಸ್ತೋತ್ರ ಏನಿದೆ ಅದು. ರಾವಣ ಸ್ತುತಿಸುವುದನ್ನ ಕೇಳಿದಂತಹ ಶಿವ ಅವನ ಭಕ್ತಿಗೆ ಮೆಚ್ಚಿ ಅವನನ್ನ ಪರ್ವತದ ಅಡಿಯಿಂದ ಮುಕ್ತಿಗೊಳಿಸುವುದಲ್ಲದೆ ರಾವಣನಿಗೆ ಅಪಾರ ಶಕ್ತಿಯ ಕತ್ತಿಯನ್ನ ಕೂಡ ಬಹುಮಾನವಾಗಿ ನೀಡ್ತಾನೆ. ಶಿವನ ಆಶೀರ್ವಾದ ರಾವಣನ ಶಕ್ತಿಯನ್ನ ಇನ್ನ ಕೂಡ ಹೆಚ್ಚಿಸುತ್ತೆ. ರಾವಣನಿಗೆ ಶಿವನ ಮೇಲೆ ಭಕ್ತಿ ಎಷ್ಟಿತ್ತೋ ಶಿವನಿಂದಲೇ ವರವನ್ನ ಪಡೆದೆ ಅನ್ನುವಂತಹ ಗರ್ವ ಕೂಡ ಅಷ್ಟೇ ಇತ್ತು. ಇದರಿಂದ ಅವನಿಗಿದ್ದಂತಹ ಅಹಂಕಾರ ದುಪ್ಪಟ್ಟು ಜಾಸ್ತಿ ಆಯ್ತು. ಅದಲ್ಲದೆ ಅವನಿಗೆ ಲಂಕೆಯ ರಾಜನಾಗಬೇಕು ಅನ್ನುವಂತಹ
ದುರಾಸೆ ಕೂಡ ಹುಟ್ಟಿಕೊಳ್ಳುತ್ತೆ. ಆಲ್ರೆಡಿ ರಾವಣನ ಅನ್ನನಾದ ಕುಬೇರ ಅಧಿಕಾರದಲ್ಲಿರ್ತಾನೆ. ಕುಬೇರ ಕೂಡ ವಿಶ್ರವನ ಮಗ, ಅಂದ್ರೆ ವಿಶ್ರವನ ಮೊದಲನೇ ಹೆಂಡತಿಯಾದ ಇಲಾವಿದಳ ಮಗ. ರಾವಣ ಮತ್ತು ಕುಬೇರ ಅಣ್ಣ ತಮ್ಮಂದಿರು ಅನ್ನೋದು ಮಾತಿಗಷ್ಟೇ ಆಗಿತ್ತು. ಯಾಕಂದ್ರೆ ಅಣ್ಣ ಕುಬೇರ ಧರ್ಮದ ಹಾದಿಯಲ್ಲಿದ್ರೆ ತಮ್ಮ ರಾವಣ ಅಧರ್ಮದ ದಾರಿಯನ್ನ ಆರಿಸಿಕೊಂಡಿದ್ದ. ಶಕ್ತಿಯ ಮದದಿಂದ ಅಂಧನಾಗಿದ್ದಂತಹ ರಾವಣ ಕುಬೇರನ ಬಳಿ ಹೋಗಿ ಲಂಕೆಯನ್ನ ಬಿಟ್ಟುಕೊಡು ಅಂತ ಹೇಳಿ ಕೇಳ್ತಾನೆ. ಆದ್ರೆ ಧರ್ಮ ಪಾಲಕನಾಗಿದ್ದಂತಹ ಕುಬೇರ ಅದಕ್ಕೆ ಒಪ್ಪೋದಿಲ್ಲ. ಫೈನಲಿ ಲಂಕೆಗಾಗಿ ಭೀಕರ ಯುದ್ಧವೇ ನಡೆಯುತ್ತೆ. ಬ್ರಹ್ಮ ಕೊಟ್ಟಂತಹ ವರದಿಂದ ಬಲಿಷ್ಠನಾಗಿದ್ದಂತಹ ರಾವಣ ಯುದ್ಧದಲ್ಲಿ ಕುಬೇರನನ್ನ ಸೋಲಿಸ್ತಾನೆ. ನಂತರ ತಾನೇ ಲಂಕಾಧಿಪತಿ ಆಗ್ತಾನೆ. ಬಲಿಷ್ಠ ಕೋಟೆಯನ್ನ ಕಟ್ಟಿಸ್ತಾನೆ, ಸೇನೆಯನ್ನ ಬಲಪಡಿಸ್ತಾನೆ. ಇಡೀ ಐಶ್ವರ್ಯವೇ ಲಂಕೆಗೆ ಹರಿದು ಬರುವಂತೆ ಮಾಡ್ತಾನೆ. ರಾವಣ ಬರೀ ಶಕ್ತಿಶಾಲಿ ಮಾತ್ರ ಆಗಿರ್ಲಿಲ್ಲ, ಒಳ್ಳೆಯ ಮೇಧಾವಿ ಕೂಡ ಹೌದು. ವೇದಗಳು, ಉಪನಿಷತ್ತುಗಳು, ಮಂತ್ರಶಾಸ್ತ್ರ, ಸಂಗೀತ ಇವೆಲ್ಲದರ ಬಗ್ಗೆ ಒಳ್ಳೆಯ ನಾಲೆಡ್ಜ್ ಇತ್ತು. ಅವನ ಬುದ್ಧಿಶಕ್ತಿ ಎಷ್ಟು ಚುರುಕಾಗಿತ್ತು ಅಂದ್ರೆ ದೇವತೆಗಳ ಜೊತೆ ಕೂಡ ವಾದ ಮಾಡೋದಕ್ಕೆ ಹಿಂಜರಿತಿರ್ಲಿಲ್ವಂತೆ. ಆದ್ರೆ ಜ್ಞಾನ ಇದ್ದರೂ ಕೂಡ ವಿವೇಕ ಇರಬೇಕು, ಬುದ್ಧಿ ಇದ್ರೂ ಕೂಡ ಅಹಂಕಾರ ಇರಬಾರ್ದು ಅನ್ನುವಂತಹ ಮಾತು 100ಕ್ಕೆ 100 ಸತ್ಯ. ಮುಂದೆ 14 ವರ್ಷದ ವನವಾಸದಲ್ಲಿ ರಾಮನ ಜೊತೆಗಿದ್ದಂತಹ ಸೀತಾ ಮತ್ತು ಲಕ್ಷ್ಮಣ ಒಂದಾದ ನಂತರ ಒಂದು ಕಾಡುಗಳನ್ನ ಪ್ರವೇಶಿಸುತ್ತಾ ಪಂಚವಟಿ ಎಂಬ ಕಾಡಲ್ಲಿ ಉಳಿದುಕೊಳ್ಳೋದಕ್ಕೆ ನಿರ್ಧರಿಸ್ತಾರೆ. ಯಾಕಂದ್ರೆ ಆ ಕಾಡು ಗೋದಾವರಿ ನದಿ ತೀರಕ್ಕೆ ಹತ್ತಿರವಾಗಿತ್ತು, ಹಾಗೆಯೇ ಆ ಕಾಡು ಸುರಕ್ಷಿತವಾಗಿತ್ತು ಎಂಬ ಕಾರಣದಿಂದ. ಅಲ್ಲಿಗೆ ರಾವಣನ ತಂಗಿ ಶೂರ್ಪನಖಿಯ ಬರುವಿಕೆ ಅಚಾನಕ್ ಆಗಿ ಆಗತ್ತೆ. ರಾಕ್ಷಸಿಯಾಗಿದ್ದಂತಹ ಶೂರ್ಪನಖಿ ವಾಯುವಿಹಾರಕ್ಕಾಗಿ ದಂಡಕಾರಣ್ಯದಲ್ಲಿ ಸುತ್ತಾಡ್ತಾ ಇರ್ಬೇಕಾದ್ರೆ ಬೈ ಚಾನ್ಸ್ ಆಗಿ ಪಂಚವಟಿ ಕಾಡಿಗೆ ಬರ್ತಾಳೆ. ಅಲ್ಲಿ ರಾಮ ಲಕ್ಷ್ಮಣನನ್ನ ನೋಡ್ತಾಳೆ. ಸ್ಫುರದ್ರೂಪಿ ರಾಮನನ್ನ ನೋಡಿ ಅವನ ಅಂದಕ್ಕೆ ಶೂರ್ಪನಖಿ ಕಳೆದು ಹೋಗ್ತಾಳೆ. ಅದರಿಂದ ರಾಮನನ್ನ ವರಿಸುವಂತೆ ದರ್ಪದಿಂದ ಕೇಳಿಕೊಳ್ತಾಳೆ. ಆದ್ರೆ ರಾಮ ನಗುತ್ತಾ ನನಗೆ ಸೀತೆಯ ಜೊತೆ ಮದುವೆ ಆಗಿರುವುದಾಗಿ, ಹಾಗೆ ಲಕ್ಷ್ಮಣ ಅವಿವಾಹಿತ ಎಂದು ಹೇಳ್ತಾನೆ. ಶೂರ್ಪನಖಿಗೆ ಸೀತೆಯ ಮೇಲೆ ಹೊಟ್ಟೆ ಕಿಚ್ಚು ಭಾವನೆ ಉಂಟಾಗತ್ತೆ. ಸೀತೆಯನ್ನ ಕೊಲ್ಲುವುದಾಗಿ ಬೆದರಿಕೆಯನ್ನ ಹಾಕ್ತಾಳೆ. ದಾಳಿ ಮಾಡೋದಕ್ಕೆ ಮುಂದಾಗ್ತಾಳೆ. ನಂತರ ಲಕ್ಷ್ಮಣನ ಬಳಿಗೂ ಕೂಡ ಹೋಗಿ ಮದುವೆ ಆಗುವಂತೆ ಡಿಮ್ಯಾಂಡ್ ಅನ್ನ ಕೂಡ ಮಾಡ್ತಾಳೆ. ಲಕ್ಷ್ಮಣನಿಗೂ ಕೂಡ ಅವಳ ವರ್ತನೆ ಇಷ್ಟ ಆಗದೆ ಈ ಕಾರಣದಿಂದ ಅವಳನ್ನ ನಿರಾಕರಿಸ್ತಾನೆ. ಅವರು ವಾಸವಿದ್ದಲ್ಲಿಗೆ ಬಂದು ಆಶ್ರಮದ ಶಾಂತಿಯನ್ನ ಕೆಡಿಸುವಂತಹ ಪ್ರಯತ್ನವನ್ನ ಮಾಡ್ತಾಳೆ. ರೂಪ ಬದಲಿಸಿಕೊಂಡು ಬಂದು ಮೋಸ ಮಾಡೋದಿಕ್ಕೆ ಯತ್ನಿಸ್ತಾಳೆ. ಇವಳ ಕಾಟ ತಾಳಲಾಗದೆ ಲಕ್ಷ್ಮಣ ಶೂರ್ಪನಖಿಯ ಕಿವಿ ಮತ್ತು ಮೂಗನ್ನ ಕತ್ತರಿಸ್ತಾನೆ. ಇದರಿಂದ ಅವಮಾನಗೊಂಡಂತಹ ಶೂರ್ಪನಖಿ ನೋವಿನಿಂದ ಕಿರುಚಾಡುತ್ತಾ ಅಲ್ಲಿಂದ ಓಡಿ ಹೋಗ್ತಾಳೆ. ತನ್ನ ಈ ಅವಮಾನಕ್ಕೆ ಪ್ರತೀಕಾರ ತೀರಿಸಿಕೊಳ್ಳಲೇಬೇಕು ಎಂಬ ಕೋಪದಿಂದ ನೇರವಾಗಿ ತನ್ನ ಅಣ್ಣ ರಾವಣನ ಬಳಿ ಹೋಗ್ತಾಳೆ. ಅಲ್ಲಿ ನಡೆದಂತಹ ಎಲ್ಲಾ ಘಟನೆಯನ್ನ ವಿವರಿಸ್ತಾಳೆ. ನನ್ನ ಮೂಗು ಕತ್ತರಿಸಿದಂತಹ ರಾಮನ ಆಶ್ರಯದಲ್ಲಿ ಅಪರೂಪದ ಸೌಂದರ್ಯದ ಸ್ತ್ರೀ ಇದ್ದಾಳೆ ಎಂದು ಸೀತೆಯ ಸೌಂದರ್ಯವನ್ನ ರಾವಣನ ಮುಂದೆ ವರ್ಣಿಸ್ತಾಳೆ. ಇದನ್ನ ಕೇಳಿದಂತಹ ರಾವಣನ ಮನಸ್ಸಿನಲ್ಲಿ ಕಾಮ, ಅಹಂಕಾರ ಮತ್ತು ಪ್ರತಿಕಾರ ಮೂಡುತ್ತವೆ. ತನ್ನ ತಂಗಿಯನ್ನ ಅವಮಾನ ಮಾಡಿದಂತಹ ರಾಮನಿಗೆ ಪಾಠ ಕಲಿಸಬೇಕು ಮತ್ತು ಆ ಸುಂದರ ಸ್ತ್ರೀಯನ್ನ ತನ್ನದಾಗಿಸಿಕೊಳ್ಳಬೇಕು ಎಂಬ ದುರುದ್ದೇಶ ರಾವಣನಲ್ಲಿ ಹುಟ್ಟಿಕೊಳ್ಳುತ್ತೆ. ಅದೇ ಕ್ಷಣದಿಂದಲೇ ಸೀತಾಪಹರಣದ ದುಷ್ಟ ಯೋಜನೆ ರಾವಣನಲ್ಲಿ ಬೇರೂರುತ್ತೆ. ಮಾರೀಚನ ಸಹಾಯದಿಂದ ಮೃಗಮಾಯೆ ಸೃಷ್ಟಿಸಿ ರಾಮ ಲಕ್ಷ್ಮಣರನ್ನ ಆಶ್ರಮದಿಂದ ದೂರ ಕಳುಹಿಸಿ ಒಂಟಿಯಾಗಿದ್ದ ಸೀತೆಯನ್ನ ಅಪಹರಿಸ್ತಾನೆ. ಇದು ರಾವಣ ಮಾಡಿದಂತಹ ಬಹುದೊಡ್ಡ ತಪ್ಪು. ರಾವಣ ಸೀತೆಯನ್ನ ಅಪಹರಿಸಿ ಪುಷ್ಪಕ ವಿಮಾನದಲ್ಲಿ ಲಂಕೆಯ ಕಡೆಗೆ ಹೊರಡ್ತಾನೆ. ಮಧ್ಯದಲ್ಲಿ ಜಟಾಯು ಎಂಬ ಗರುಡ ವಂಶದ ವೀರ ಪಕ್ಷಿ ಇದು ಅಧರ್ಮ ಅಂತ ರಾವಣನನ್ನ ತಡೆಯೋದಿಕ್ಕೆ ಪ್ರಯತ್ನವನ್ನ ಮಾಡುತ್ತೆ. ಭೀಕರ ಯುದ್ಧವಾಗುತ್ತೆ. ಆದ್ರೆ ರಾವಣನ ಶಕ್ತಿಗೆ ಜಟಾಯು ಸೋತು ಭೂಮಿಗೆ ಬೀಳ್ತಾನೆ. ಸಾಯುವ ಮುನ್ನ ರಾಮನಿಗೆ ನಡೆದಂತಹ ಸತ್ಯವನ್ನ ಹೇಳಿ ಪ್ರಾಣ ಬಿಡ್ತಾನೆ. ಅತ್ತ ಆಶ್ರಮಕ್ಕೆ ಮತ್ತೆ ಮರಳಿದಂತಹ ರಾಮ ಲಕ್ಷ್ಮಣರಿಗೆ ಸೀತೆ ಕಾಣಿಸೋದಿಲ್ಲ. ಕಂಗಾಲಾದಂತಹ ರಾಮ ಕಣ್ಣೀರು ಹಾಕ್ತಾ ಕಾಡು ಕಾಡು ತಿರುಗಿ ಸೀತೆಯನ್ನ ಹುಡುಕ್ತಾನೆ. ಅದೇ ಸಮಯದಲ್ಲಿ ವಾನರರ ರಾಜ ಸುಗ್ರೀವನ ಭೇಟಿ ಕೂಡ ಆಗತ್ತೆ. ರಾಮ ಸುಗ್ರೀವನಿಗೆ ನಿನ್ನ ಶತ್ರು ವಾಲಿಯನ್ನ ನಾನು ಸಂಹರಿಸ್ತೀನಿ, ಬದಲಾಗಿ ನೀನು ಸೀತೆಯ ಹುಡುಕಾಟಕ್ಕೆ ನನಗೆ ಸಹಾಯ ಮಾಡಬೇಕು ಅಂತ ಕೇಳ್ಕೊಳ್ತಾನೆ. ಸುಗ್ರೀವನ ವಾನರ ಸೇನೆ 4 ದಿಕ್ಕಿಗೆ ಹರಡುತ್ತೆ. ದಕ್ಷಿಣ ದಿಕ್ಕಿನಲ್ಲಿ ಹನುಮಂತ ಸಮುದ್ರವನ್ನ ದಾಟಿ ಲಂಕೆಯನ್ನ ತಲುಪ್ತಾನೆ. ಅಲ್ಲಿ ಅಶೋಕವನದಲ್ಲಿ ಬಂಧಿತಳಾಗಿದ್ದಂತಹ ಸೀತೆಯನ್ನ ಕಂಡು ರಾಮನ ಉಂಗುರವನ್ನ ಕೊಟ್ಟು ಧೈರ್ಯ ತುಂಬುತ್ತಾನೆ. ಮರಳಿ ಹೋಗುವ ಮೊದಲು ಲಂಕೆಗೆ ಬೆಂಕಿ ಹಚ್ಚಿ ರಾವಣನ ಅಹಂಕಾರಕ್ಕೆ ಮೊದಲ ಹೊಡೆತವನ್ನ ಕೊಡ್ತಾನೆ. ಸಮುದ್ರದ ಮೇಲೆ ರಾಮಸೇತು ನಿರ್ಮಾಣವಾಗುತ್ತೆ. ರಾಮನ ಸೇನೆ ಲಂಕೆಯನ್ನ ಪ್ರವೇಶ ಕೂಡ ಮಾಡುತ್ತೆ.
ಕೊನೆಗೆ ರಾಮನ ಬಾಣ ರಾವಣನ ಎದೆಯನ್ನ ಭೇದಿಸಿ ರಾವಣನ ಅಂತ್ಯ ಆಗತ್ತೆ. ರಾವಣ ಬ್ರಹ್ಮನ ಬಳಿ ವರ ಕೇಳ್ಬೇಕಾದ್ರೆ ದೇವರುಗಳು, ದಾನವರು, ಯಕ್ಷರು, ನಾಗರು, ಗಂಧರ್ವರು ಇವ್ರು ಯಾರಿಂದಲೂ ಕೂಡ ಸಾವು ಬರಬಾರದು ಅಂತ ವರವನ್ನ ಕೇಳಿರ್ತಾನೆ. ಮನುಷ್ಯನನ್ನ ನಿರ್ಲಕ್ಷಿಸಿರ್ತಾನೆ. ಆದ್ರೆ ಅದೇ ಮಾನವ ರೂಪಿಯಾದಂತಹ ರಾಮನಿಂದಲೇ ರಾವಣ ಪ್ರಾಣ ಬಿಡುವಂತಾಗತ್ತೆ. ವಿನಾಶಕಾಲೆ ವಿಪರೀತ ಬುದ್ಧಿ ಅನ್ನುವ ಹಾಗೆ ಬ್ರಹ್ಮನ ವರ ರಾವಣನಿಗೆ ರಕ್ಷಣೆ ನೀಡಿದ್ರೂ ಕೂಡ ಅಹಂಕಾರ ಅವನ ಕಣ್ಣನ್ನೇ ಮುಚ್ಚಿಸಿತ್ತು. ಮಾನವರನ್ನ ಕ್ಷುದ್ರರೆಂದು ತಿರಸ್ಕರಿಸಿದಂತಹ ಅವನಿಗೆ ಅದೇ ಮಾನವ ರೂಪಿಯಾದಂತಹ ರಾಮನೇ ಅಂತ್ಯವನ್ನ ತರ್ತಾನೆ. ಸೊ ಹೇಗಿತ್ತು ಈ ಸ್ಟೋರಿ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಧನ್ಯವಾದಗಳು.